ಎಸ್ಟಿ ಸಮುದಾಯದ ಜನರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ಇವತ್ತು ಪಬ್ಲಿಕ್ ಟಿವಿ ಈ ಸುದ್ದಿಯನ್ನ ಅನಾವರಣವನ್ನ ಮಾಡ್ತಾ ಇದೆ. ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ಹಣವನ್ನ ಯಾವ ರೀತಿಯಾಗಿ ಲಪಟಾಯಿಸಿ ಅವರವರ ಬೇಳೆಯನ್ನ ಬೇಯಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 187 ಕೋಟಿ ಹಣದ ಬಗ್ಗೆ ಈಗಲೂ ಕೂಡ ನೀವು ಕಣ್ಣು ತೆರೆದೇ ಇದ್ರೆ ನೀವು ಹಾಗೆ ಉಳ್ಕೊಳ್ತೀರಾ. ಅಭಿವೃದ್ಧಿ ಆಗೋರು ಅಭಿವೃದ್ಧಿ ಆಗ್ತಾನೆ ಇರ್ತಾರೆ, ನಿಮ್ಮ ಸಮುದಾಯ ಮಾತ್ರ ಆಗೋದಿಲ್ಲ. 187 ಕೋಟಿ ಅಕ್ರಮಕ್ಕೆ ಮಾಸ್ಟರ್ ಮೈಂಡ್ ಆಗಿರೋದು ನಾಗೇಂದ್ರ ಅನ್ನೋದು ಈಗ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವಾಗ್ತಾ ಇದೆ. ಕೋರ್ಟ್ಗೆ ಇಡಿ ಸಲ್ಲಿಸಿರುವಂತಹ ರಿಮೈಂಡ್ ಕಾಪಿಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ಪಬ್ಲಿಕ್ ಟಿವಿ ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ. ವಾಲ್ಮೀಕಿ ನಿಗಮ ಹಗರಣದ ಸ್ಫೋಟಕ ಸತ್ಯವನ್ನ ನಿಮ್ಮ ಮುಂದೆ ಅನಾವರಣವನ್ನ ಮಾಡ್ತಾ ಇದ್ದೀವಿ. ವಾಲ್ಮೀಕ ಸಮುದಾಯದ ಜನರೇ, ನಿಮ್ಮ ದುಡ್ಡು ಹೇಗೆ ಯಾವ ರೀತಿಯಾಗಿ ಲಪಟಾಯಿಸಿಕೊಂಡು ಹೇಗೆ ಅವರವರ ಬೇಳೆಯನ್ನ ಬೇಯಿಸಿಕೊಂಡಿದ್ದಾರೆ, ಅವರವರ ಪಕ್ಷಕ್ಕೋಸ್ಕರ ಯಾವ ರೀತಿಯಾಗಿ ಬಳಕೆಯನ್ನ ಮಾಡಿಕೊಂಡಿದ್ದಾರೆ, ಅವರ ಸ್ವಾರ್ಥಕ್ಕೋಸ್ಕರ ಹೇಗೆ ಬಳಕೆಯನ್ನ ಮಾಡಿಕೊಂಡು ಅವರವರು ಅಭಿವೃದ್ಧಿ ಹೇಗಾಗಿದ್ದಾರೆ, ನಿಮ್ಮ ಸಮುದಾಯ ಏನಾಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಇಡ್ತಾ ಇದೆ. ವಿತ್ ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುಮ್ಮನೆ ಹೇಳ್ತಾ ಇರುವಂತದ್ದಲ್ಲ, ದಾಖಲೆ ನನ್ನ ಬಳಿ ಇದೆ. ದಾಖಲೆಯ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ದಾಖಲೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಬಿಗ್ ಎಕ್ಸ್ಪೋಸ್ ಮಾಡುವಂತಹ ಕೆಲಸವನ್ನ ಪಬ್ಲಿಕ್ ಟಿವಿ ಇವತ್ತು ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ. ಹೇಗೆ ಯಾವುದಕ್ಕೋಸ್ಕರ ಈ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಹಣ ದುರುಪಯೋಗ ಆಗಿದೆ ಅನ್ನುವಂಥದ್ದು. ಆದರೂ ಕೂಡ ನನಗೇನೂ ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅನ್ಕೊಂಡು ಓಡಾಡ್ತಾರೆ. ಯಾಕ್ರಿ ಬರಬೇಕಾಗಿತ್ತು ಇಡಿ ಅವರು ಅನ್ನುವಂಥ ಪ್ರಶ್ನೆಯನ್ನ ಕೆಲವರು ಮಾಡ್ತಾರೆ. ಬಿಜೆಪಿ ಅವ್ರಿಗೊಂದು ಚಟ ಅಂತ ಹೇಳ್ತಾರೆ. 187 ಕೋಟಿಯ ಬಗ್ಗೆ ಅವ್ರಿಗೆ ನೆನಪಿಲ್ಲ, ಆದರೆ ಚಟ ಅನ್ನುವಂಥದ್ದು ಶಬ್ದ ಬಳಕೆ ಮಾಡ್ತಾರೆ. ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಬಳಕೆ ಮಾಡ್ಕೊಳ್ತಾರೆ. ಲೂಟಿ ಹೊಡೆದವ್ರು ಕಣ್ಣಿಗೆ ಕಾಣಿಸೋದಿಲ್ಲ. 187 ಕೋಟಿ ಹಗರಣದ ಮಾಸ್ಟರ್ ಮೈಂಡ್ ಇಲ್ಲಿ ನಾಗೇಂದ್ರ ಅವರು ಅನ್ನುವಂಥದ್ದು ರಿಮೈಂಡ್ ಕಾಪಿಯಲ್ಲಿದೆ. ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಎಲ್ಲವೂ ಕೂಡ ಗೊತ್ತಿತ್ತು ಅನ್ನುವಂಥದ್ದನ್ನ ಇಡಿ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಮೈಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದೆ. ನಾಗೇಂದ್ರ ಅವರ ಆಜ್ಞೆಯ ಮೇರೆಗೆನೆ 187 ಕೋಟಿ ಹಣ ಲಪಟಾಯಿಸಲಾಗಿದೆ. ನಾವು ಹೇಳ್ತಾ ಇರೋದಲ್ಲ, ರಿಮೈಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಇಡೀ ಷಡ್ಯಂತ್ರದ ಹಿಂದೆ ನಾಗೇಂದ್ರ ಅವರ ಪಾತ್ರವಿದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಮೈಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ವಸಂತನಗರದಿಂದ MG ರೋಡ್ಗೆ ಶಾಖೆಗೆ ಅಕೌಂಟ್ಗೆ ಶಿಫ್ಟ್ ಮಾಡಿಸಿದ್ದೇ ನಾಗೇಂದ್ರ ಅವರು. ಬಟ್ ಮೊನ್ನೆ ಅರೆಸ್ಟ್ ಮಾಡುವವರೆಗೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದೇನು, ನನಗೇನೂ ಗೊತ್ತಿಲ್ಲ, ನನಗಿದಕ್ಕೆ ಸಂಬಂಧನೇ ಇಲ್ಲ, ನನಗೇನೂ ಗೊತ್ತಿಲ್ಲ ಅನ್ನುವಂಥದ್ದನ್ನೇ ಹೇಳಿಕೆ ಕೊಡ್ತಾ ಇದ್ದಿದ್ದು. ವಸಂತನಗರದಿಂದ MG ರೋಡ್ ಶಾಖೆಗೆ ಅಕೌಂಟ್ ಶಿಫ್ಟ್ ಮಾಡಿಸಿದ್ಯಾರು? ನಾಗೇಂದ್ರ ಅವರು ಅನ್ನುವಂಥದ್ದು ರಿಮೈಂಡ್ ಕಾಪಿಯಲ್ಲಿದೆ. ರಿಮೈಂಡ್ ಕಾಪಿಯಲ್ಲಿ ಇದರ ಮುಂದುವರೆದ ಭಾಗದಲ್ಲಿ ಇನ್ನೊಂದು ಹೇಳ್ತೀವಿ ನಿಮಗೆ. ಒಂದಲ್ಲ ಎರಡಲ್ಲ, ಹಲವು ಬೆಳವಣಿಗೆಗಳು ಈ ವಿಚಾರದಲ್ಲಿ ಆಗಿದೆ. ಈ ರಿಮೈಂಡ್ ಕಾಪಿಯಲ್ಲಿರುವಂಥದ್ದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ ಏನೇನಿದೆ ಅಂತ ಹೇಳಿ. ಹೇಗೆ ಈ ದುಡ್ಡನ್ನ ಲಪಟಾಯಿಸಲಾಗಿದೆ, ಯಾವ್ಯಾವುದಕ್ಕೆ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ, ನಿಮ್ಮ ಅಭಿವೃದ್ಧಿಗೋಸ್ಕರ. ವಾಲ್ಮೀಕಿ ಸಮುದಾಯದವರೇ, ನಿಮ್ಮ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದು ಯಾರ ಅಭಿವೃದ್ಧಿಗೋಸ್ಕರ ಬಂದಿದೆ ಅನ್ನುವಂಥದ್ದನ್ನ ನೋಡೋಣ. ಶಾಂಗ್ರಿಲಾದಲ್ಲಿ ನಾಗೇಂದ್ರ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಶಾಂಗ್ರಿಲಾ ಹೋಟೆಲ್ ಏನಿದೆ ಅಲ್ಲಿ ಸಭೆಯನ್ನ ನಾಗೇಂದ್ರ ಅವರು ಮಾಡಿರೋದು ಶಾಂಗ್ರಿಲಾ ಹೋಟೆಲ್ನಲ್ಲಿ. ನೋಡಿ ಯಾವ ರೀತಿಯಾಗಿ ಪ್ಲಾನ್ಗಳು. 187 ಕೋಟಿ. ನಿಗಮದ ಮಾಜಿ MD ಪದ್ಮನಾಭ್, ನಾಗೇಂದ್ರ ಆಪ್ತರು ಸಭೆಯಲ್ಲಿ ಭಾಗಿಯಾಗಿರೋದು. ಇವೆಲ್ಲವೂ ಕೂಡ ಪಬ್ಲಿಕ್ ಟಿವಿ ಏನೋ ಊಹೆ ಮಾಡಿಕೊಂಡು ಏನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರುವಂಥದ್ದಲ್ಲ, ಯಾವುದೋ ಮೂಲಗಳ ಮಾಹಿತಿ ಅಂತಲ್ಲ. ಇಡಿ ಅವರು ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿರುವಂಥದ್ದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಸಭೆಯಲ್ಲಿ ನೆಕ್ಕಂಟಿ ನಾಗರಾಜು ಹಾಗೂ ನಾಗೇಶ್ವರ್ ಅವರು ಕೂಡ ಇರ್ತಾರೆ. ಶಾಂಗ್ರಿಲಾ ಹೋಟೆಲ್ನ ಸಭೆಯಲ್ಲೇ ಈ ಸಂಚನ್ನ ರೂಪಿಸಿರ್ತಾರೆ. 187 ಕೋಟಿ ಹೇಗೆ ಹೊಡಿಬೇಕು ಅಂತ ಹೇಳಿ. ಎಲ್ಲಿ? ಶಾಂಗ್ರಿಲಾ ಹೋಟೆಲ್ನಲ್ಲಿ. ಇದು ಇವರ ಪ್ಲಾನು ಯಾವ ಮಟ್ಟಕ್ಕೆ ಇದೆ ಅಂತ ನೋಡ್ಕೊಳ್ಳಿ. ಶುರುವಾಗೋದು ಶಾಂಗ್ರಿಲಾ ಹೋಟೆಲ್ನಲ್ಲಿ. ಹೆಂಗೆ ಹೊಡಿಬೇಕು, ಏನು ಮಾಡಬೇಕು, ಜನರ ಅಭಿವೃದ್ಧಿ ಮಾಡೋಕ್ಕೆ ಈ ಮೀಟಿಂಗ್ ಅನ್ನ ಮಾಡಿದಿದ್ರೆ ಇಷ್ಟೊತ್ತಿಗೆ ಒಂದು ಹೆಸರಾದರೂ ಬಂದಿರೋದು, ಆ ಸಮುದಾಯದ ಒಂದು ಒಳ್ಳೆ ಲೀಡರ್ ಆದರೂ ಆಗಿರೋರು ನೀವು. ಲೂಟಿ ಹೊಡೆಯೋಕ್ಕೋಸ್ಕರ ಇನ್ನು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾರೆ. ಲೂಟಿ ಹೊಡೆಯೋಕೆ ಏನಾದರೂ ಒಂದು ಮಾರ್ಗ ಬೇಕಲ್ಲ. RBL ಬ್ಯಾಂಕ್ನಲ್ಲಿ 18 ನಕಲಿ ಅಕೌಂಟ್ ಓಪನ್ ಮಾಡ್ತಾರೆ. ನನಗೆ ಡೌಟ್ ಬರ್ತಾ ಇರುವಂಥದ್ದು,
ಈ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಹೀಗೆ ನಕಲಿ ಅಕೌಂಟ್ಗಳನ್ನು ಓಪನ್ ಮಾಡಿ ಏನಾದರೂ ಹೊಡೆದುಗಿಡ್ದಾರ ಅಂತ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವಂಥ RBL ಬ್ಯಾಂಕ್ನ ಬ್ರಾಂಚ್ ಇದು. ಹೈದರಾಬಾದ್ನಲ್ಲಿ, ಎಲ್ಲಿ ಕರ್ನಾಟಕದ ಜನ ಕಟ್ಟಿರುವಂಥ ತೆರಿಗೆ ದುಡ್ಡು, ಅದು ಇಲ್ಲಿ ವಾಲ್ಮೀಕಿ ಸಮುದಾಯ ಅಭಿವೃದ್ಧಿಗೋಸ್ಕರ ಇಟ್ಟಿರುವಂಥ ದುಡ್ಡು ಹೈದರಾಬಾದಿಗೆ ಹೋಗುತ್ತೆ. ಅಲ್ಲಿ 18 ಅಕೌಂಟ್ ಓಪನ್ ಮಾಡ್ತಾರೆ. ಯೂನಿಯನ್ ಬ್ಯಾಂಕ್ನಿಂದ 18 ಅಕೌಂಟ್ಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗುತ್ತೆ. ಒಂದ್ ಕಡೆಗೆ 4 ಕೋಟಿ, ಒಂದ್ ಕಡೆಗೆ 5 ಕೋಟಿ, ಒಂದ್ ಕಡೆಗೆ 6 ಕೋಟಿ, ಹೀಗೆ ಕಣ್ಣಂಗೆ ಚಿಲ್ಲರೆ ಹಂಚಿದಂಗೆ ಹಚ್ಚಿಬಿಟ್ಟಿದ್ದಾರೆ. ಏನಾಗಬೇಕಾಗಿದೆ? ಅವ್ರ ಮನೆಯಿಂದ ಹಂಚೋದಿದೆಯಾ? ಅವ್ರ ಮನೆ ಇದೆಯಾ ದುಡ್ಡು? ಯಾರೋ ಕಟ್ಟಿರೋ ದುಡ್ಡು ಬಂದಿದೆ, ಹಂಚ್ತಾ ಇರು. ಹಿಂಗೆ ಕೊಟ್ಟು ಹಿಂಗೆ ತಕ್ಕೋಬೇಕಲ್ವಾ? ಅದು ತಕ್ಕೊಂಡಿದ್ದನ್ನು ಎಲ್ಲಿ ಬಳಕೆ ಮಾಡಿದರೆ ಅನ್ನೋದು ಇಂಪಾರ್ಟೆಂಟ್. ಅದು ಕೂಡ ಈ ರಿಮ್ಯಾಂಡ್ ಕಾಪಿಯಲ್ಲಿದೆ. ST ಅಭಿವೃದ್ಧಿ ಹಣದ ಫಲಾನುಭವಿಯೇ ನಾಗೇಂದ್ರ ಹಾಗೂ ಆಪ್ತರು. ಸ್ಪಷ್ಟವಾಗಿ ರಿಮ್ಯಾಂಡ್ ಕಾಪಿ ಸೇಸ್ ಇದರಲ್ಲಿ ಹೇಳ್ತಾ ಇರುವಂಥದ್ದು. ST ಅಭಿವೃದ್ಧಿ ಹಣದ ಫಲಾನುಭವಿಗಳು ಇವರೇ, ಇನ್ಯಾರೂ ಅಲ್ಲ. ನಾನವನಲ್ಲ ಅಂತ ಹೇಳ್ಕೊಂಡೇನು ಓಡಾಡ್ತಾ ಇದ್ರು ಅವರೇ. ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯಿಂದ ಹಗರಣ ಬಹಿರಂಗವಾಗಿದೆ. ಇಲ್ಲದೆ ಇದ್ದಿದ್ದು 100% ಮುಚ್ಚೋಗಿರೋದು ಈ ಪ್ರಕರಣ. ಯಾರ ಗಮನಕ್ಕೂ ಕೂಡ ಬರ್ತಾ ಇರಲಿಲ್ಲ. ದುಡ್ಡು ಎಲ್ಲೂ ಹೋಯ್ತು? ಅಭಿವೃದ್ಧಿ ಮಾಡಿದೀವಿ, ಜನರಿಗೋಸ್ಕರ ಬಳಕೆ ಮಾಡಿದೀವಿ. ಜನರಿಗೆ ಹೆಂಗ್ ಬಳಕೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋ ಕೆಲಸ ಇವರು ಮಾಡಿದ್ದಾರೆ. ಇದೇ 187 ಕೋಟಿಯಲ್ಲಿ. ಹೇಗೆ? ಸ್ವಾಮಿ ಕಾರ್ಯ ಸ್ವಕಾರ್ಯ. ವೆರಿ ಸೂಪರ್ ಆಗಿದೆ. ಮುಂದೆ ಹೇಳ್ತೀನಿ, ಇನ್ನೂ ಇದೆ. ಮೇ 23ರಂದೇ ಹಣದ ಬಗ್ಗೆ ನಾಗೇಂದ್ರ ಅವರಿಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾರೆ. ಮೇ 23ರಂದೇ ಈ ಬಗ್ಗೆ ಮಾಹಿತಿ ಬರುತ್ತೆ. ಆಗಲೂ ಕೂಡ ನನಗೆ ಏನೂ ಗೊತ್ತಿಲ್ಲ ಈ ಬಗ್ಗೆ, ಹೇಗಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳಿ. ಅಥವಾ ಈ ಸರ್ಕಾರದಲ್ಲಿ ಬಲಿಕಾ ಬಕ್ರ ನಾಗೇಂದ್ರ ಅವರನ್ನ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಎಲ್ಲ ಹಣ ಹಿಂದಿರುಗಿಸುವ ವ್ಯವಸ್ಥೆಯನ್ನ ಮಾಡೋದಾಗಿ ನಾಗೇಂದ್ರ ಭರವಸೆಯನ್ನ ಕೊಡ್ತಾರೆ. ವಾಪಸ್ ತರ್ತೀವಿ ಅಂತ ಹೇಳಿ. ಎಲ್ಲಿಂದ ತರ್ತಾರೆ? ಕೊಟ್ಟಾಗಿದೆ, ಹಂಚಾಗಿದೆ. ಹೆಂಗ್ ಹಂಚಿದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದನ್ನು ಮುಂದೆ ನೆಕ್ಸ್ಟ್ ಹೇಳ್ತೀನಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ರಿಮ್ಯಾಂಡ್ ಕಾಪಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೊಂದೇ ಅಂಶಗಳನ್ನ ನಾವೇನು ಊಹೆ ಮಾಡಿಕೊಂಡು ಯಾವುದೋ ಮೂಲಗಳ ಮಾಹಿತಿಯಿಂದ ಹೇಳ್ತಾ ಇರುವಂತಹ ಸುದ್ದಿ ಅಂತೂ ಅಲ್ಲ. ದಾಖಲೆ ಸಮೇತವಾಗಿ ನಿಮ್ಮ ಕೈಯಲ್ಲೂ ಕೂಡ ದಾಖಲೆ ಇದೆ. ಆ ದಾಖಲೆ ಸಮೇತವಾಗಿ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮುರಳಿ, 187 ಕೋಟಿಯ ಹಣ ವರ್ಗಾವಣೆಗೆ ಪ್ರಮುಖ ರೂವಾರಿ ನಾಗೇಂದ್ರ ಅವರೇನ? ಮತ್ ನಾನವನಲ್ಲ ಅಂತ ಓಡಾಡ್ತಾ ಇದ್ರು. ಖಂಡಿತವಾಗಿಯೂ ಅರುಣ್, ಯಾಕೆಂದ್ರೆ ಇದುವರೆಗೂ ಕೂಡ ಇದನ್ನ ಯಾರು ಕೂಡ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಜೊತೆಗೆ ಅದನ್ನ ಪದೇ ಪದೇ ಡಿನೈನ್ ಮಾಡ್ತಾ ಬರ್ತಿದ್ರು. ಜೊತೆಗೆ ಸರ್ಕಾರವು ಕೂಡ ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಯಾರು ಇಲ್ಲ. ಈಗ SIT ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪಾತ್ರ ರಿವೀಲ್ ಆಗಿಲ್ಲ, ಅದರ ಬಗ್ಗೆ ನಮಗೆ ವರದಿ ಸಿಕ್ಕಿಲ್ಲ ಅಂತ ಹೇಳಿ ಕೂಡ ಒಂದು ಉಲ್ಲೇಖವನ್ನ ಮಾಡ್ತಾ ಇದ್ರು. ಈಗ ED ಅವರು ತನಿಖೆ ಮಾಡಿ ಅವರನ್ನ ಬಂಧನಕ್ಕೊಳಪಡಿಸಿ ಮತ್ತು ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಕೊಟ್ಟಿರುವಂತಹ ರಿಮ್ಯಾಂಡ್ ಕಾಪಿ ಏನಿದೆ, ರಿಮ್ಯಾಂಡ್ ಕಾಪಿಯಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಆಗಿರುವಂತದ್ದು ED ಪ್ರಕರಣದ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿ. ನಾಗೇಂದ್ರ ಯಾವ ರೀತಿಯಲ್ಲಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಯಾವ ರೀತಿಯಲ್ಲಿ ಹಣವನ್ನ ವಹಿವಾಟನ ಮಾಡಬೇಕು, ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಸೇರಿಸಬೇಕು, ಜೊತೆಗೆ ಯಾರು ಚುನಾವಣೆಯಲ್ಲಿ ಬಳಸ್ಕೊಳ್ಬೇಕು ಮತ್ತು ನಕಲಿ ಖಾತೆಯನ್ನ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖದ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅರುಣ್, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಮತ್ತೊಂದು ಸ್ಫೋಟಕ ಅಂಶ ಏನಂದ್ರೆ, ಈ ನಾಗೇಂದ್ರ ಮತ್ತು ನೆಕ್ಕುಂಟಿ ನಾಗರಾಜ್ ಸತ್ಯನಾರಾಯಣ ವರ್ಮನ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಈ ಹಿಂದೆ ಸತ್ಯನಾರಾಯಣ ವರ್ಮ ಛತ್ತೀಸ್ಗಢದಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತ ವ್ಯಕ್ತಿ. ಆತ ಹೆಬಿಚುಯಲ್ ಈ ರೀತಿಯಲ್ಲಿ ಏನು ಬ್ಯಾಂಕ್ ಫ್ರಾಡ್ ಗಳನ್ನ ಮಾಡಲಿಕ್ಕೆ ಮತ್ತು ಈ ರೀತಿಯಲ್ಲಿ ಅಕ್ರಮವಾಗಿ ಹಣವನ್ನ ವರ್ಗಾವಣೆಯನ್ನ ಮಾಡಲಿಕ್ಕೆ ಮತ್ತು ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂತ ಹಣವನ್ನ ಹೊರಗಡೆ ತರಿಸಲಿಕ್ಕೆ ಯಾವ ರೀತಿಯಲ್ಲಿ ಪ್ಲಾನ್ ಗಳನ್ನ ಮಾಡಬೇಕು ಆ ರೀತಿ ಪ್ಲಾನ್ ಗಳನ್ನ ಈತ ಮಾಡ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಆತನ ಸಂಪರ್ಕವನ್ನ ಮಾಡ್ತಾರೆ. ಆತನ ಸಂಪರ್ಕವನ್ನ ಮಾಡಿ ಅದಾದ ಬಳಿಕ ಹಣವನ್ನ ಹೊರಗಡೆ ತರುವಂತ ಪ್ರಯತ್ನಗಳನ್ನ ಮಾಡುವಂಥದ್ದು. ಅದಕ್ಕೋಸ್ಕರ 18 ನಕಲಿ ಏನು ಕಂಪನಿಯ ಹೆಸರುಗಳು, ಅಂದ್ರೆ ಅದು ಬ್ಯಾಂಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಕಂಪನಿ ಹೆಸರನ್ನ ಕ್ರಿಯೇಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ 94 ಕೋಟಿ 73 ಲಕ್ಷ ಹಣ ವಹಿವಾಟಾಗಿರುತ್ತದೆ. ಅದಾದ ನಂತರ ಏನು ಚಂದ್ರಶೇಖರ್ ಅವರು ಯಾವಾಗ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಆ ಹಣ ಎಲ್ಲ ಮತ್ತೆ ವಾಪಸ್ ಹೋಗುವಂಥದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ತನಿಖೆಯನ್ನ ED ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಣ ಯಾವ ರೀತಿ ಬಂತು ಮತ್ತು ನಕಲಿ ಅಕೌಂಟ್ ಅನ್ನು ಯಾವ ರೀತಿಯಲ್ಲಿ ಕ್ರಿಯೇಟ್ ಅನ್ನ ಮಾಡ್ಕೊಂಡ್ರು, ಯಾವ್ದಾದಕ್ಕೆ ಯಾವ್ದಾದ ಅಂಶಗಳಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ED ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅರುಣ್, ಈ ರೀತಿಯಾಗಿ ಹೇಗೆ ಯಾವ ರೀತಿಯಾಗಿ ಇದನ್ನ ಲೂಟಿಯನ್ನ ಮಾಡಿದ್ದಾರೆ, ಪ್ಲಾನ್ ಏನೋ ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಮಾಡಿದ್ರು, ಆದ್ರೆ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಬಳಕೆ ಮಾಡ್ಕೊಂಡಿರುವಂತ ರೀತಿ ಇದೆಯಲ್ಲ, ಅದ್ಭುತ ರೀ. ಏನ್ರಿ ಇಂಥ ಮಾಸ್ಟರ್ ಮೈಂಡು.
ಆ ಸಮುದಾಯದ ಅಭಿವೃದ್ಧಿಗೋಸ್ಕರ ಇಂತಹ ಮಾಸ್ಟರ್ ಮೈಂಡ್ ಅನ್ನ ಯೂಸ್ ಮಾಡಿದ್ರೆ ಪಾಪ ಸಮುದಾಯ ಇನ್ನೆಲ್ಲೋ ಮೇಲ್ಸ್ತರಕ್ಕೆ ಹೋಗಿರೋದು. ನಿಮಗೋಸ್ಕರ ಈ ರೀತಿಯಾಗಿ